ನಮಸ್ಕಾರ ವೀಕ್ಷಕರೇ, ಅನಿಲ್ ಲೋನ್ ಚಾನೆಲ್ಗೆ ನಿಮಗೆ ಸ್ವಾಗತ. ದಿನಾಂಕ 4/10/2020 ನಡೆದಂತಹ ಕರ್ನಾಟಕ TET ಪರೀಕ್ಷೆಯಲ್ಲಿ ಲ್ಯಾಂಗ್ವೇಜ್ 1ನ ಆಯ್ಕೆ ಮಾಡ್ಕೊಂಡಿರೋದು, ಅಂದರೆ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿರೋದು ಪೇಪರ್ 2ನಲ್ಲಿ. ಈ ಪೇಪರ್ 2ನಲ್ಲಿ ಲ್ಯಾಂಗ್ವೇಜ್ 1ಅನ್ನು ಇಂಗ್ಲೀಷಾಗಿ ಆಯ್ಕೆ ಮಾಡ್ಕೊಂಡಿರೋರಿಗೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ 30 ಪ್ರಶ್ನೆಗಳನ್ನು ಕೇಳಿದರು. ಆ 30 ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿ ನೀಡಿರುವಂಥ ಉತ್ತರಗಳೇ ಅಂತಿಮವಾಗಿರೋದಿಲ್ಲ ವೀಕ್ಷಕರೇ. ಇಲಾಖೆಯಿಂದ ಬರುವಂತಹ ಅಂತಿಮ ಕೀ ಉತ್ತರವೇ ಇದಕ್ಕೆ ಸೊಲ್ಯೂಷನ್ ಆಗಿರುತ್ತೆ. ಬನ್ನಿ ವೀಕ್ಷಕರೇ, ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಡೈರೆಕ್ಷನ್ಸ್. ಕ್ವಶನ್ಸ್ 1 to 5. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ದಟ್ ಫಾಲೋ ಬೈ ಸೆಲೆಕ್ಟಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂತ ಇದೆ. ಪ್ಯಾಸೇಜ್ನ ಓದ್ಬಿಟ್ಟು ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಮಾಡಬೇಕು. ಉತ್ತರಗಳೇನೇನು ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ದ ಟರ್ನಿಂಗ್ ಪಾಯಿಂಟ್ ಇನ್ ದ ಸ್ಟೋರಿ ವಾಸ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ವೆನ್ ದ ಎಂಪ್ಲಾಯರ್ ಗಿಫ್ಟೆಡ್ ದ ಹೌಸ್ ಟು ದ ಕಾರ್ಪೆಂಟರ್. ನಂಬರ್ 2, ದ ಫ್ರೇಸ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಟು ಕಂಟಿನ್ಯೂ ಟು ಎಕ್ಸಿಸ್ಟ್ ವೇರ್ ಸಮಥಿಂಗ್ ಈಸ್ ಲ್ಯಾಕಿಂಗ್ ಈಸ್ ಅಂತ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಲೀವ್ ಇನ್. ಮೂರನೇ ಪ್ರಶ್ನೆ, he resorted to shoddy workmanship. The part of speech of the word shoddy is. ಸರಿಯಾದಂಥ ಉತ್ತರ ಆಪ್ಷನ್ 3, adjective. ನಾಲ್ಕನೇ ಪ್ರಶ್ನೆ, what a shame. The given statement is an example for. ಆಪ್ಷನ್ 4, exclamatory sentence. ಐದನೇ ಪ್ರಶ್ನೆ, the employer's goodness is evident when he. ಸರಿಯಾದಂಥ ಉತ್ತರ ಆಪ್ಷನ್ 3, request the carpenter to continue his dedicated work. Directions. Questions 6 to 10. Read the given lines of the poem and answer the questions that follow by choosing the most appropriate answer ಅಂತ ಇದೆ. ಪದ್ಯವನ್ನು ಓದಿ ಉತ್ತರವನ್ನು ಮಾಡಬೇಕು. ಆರನೇ ಪ್ರಶ್ನೆ, ದ ಪೊಯೆಟ್ ವಾಂಟ್ಸ್ ಹಿಸ್ ಕಂಟ್ರಿಮೆನ್ ಟು ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1, ಬಿ ಫ್ರೀ ಫ್ರಮ್ ದ ಬಾಂಡೇಜ್ ಆಫ್ ನ್ಯಾರೋ ಐಡಿಯಾಸ್ ಆ್ಯಂಡ್ ಡೈ ಹಾರ್ಡ್ ಹ್ಯಾಬಿಟ್ಸ್. ಏಳನೇ ಪ್ರಶ್ನೆ, ದ ಮೇನ್ ಥೀಮ್ ಆಫ್ ದ ಪೊಯಮ್ ಈಸ್. ಸರಿಯಾದಂಥ ಉತ್ತರ ಆಪ್ಷನ್ 4, ಸೊಸೈಟಲ್ ಡಿವಿಷನ್. ಎಂಟನೇ ಪ್ರಶ್ನೆ, ದ ಒನ್ ದಟ್ ಈಸ್ ಅನ್ಲೈಕ್ಲಿ ಟು ಬಿ ಆನ್ ಎಕ್ಸಾಂಪಲ್ ಫಾರ್ ಅಲ್ಲಿಟರೇಷನ್ ಈಸ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1, ಹೆಡ್ ಹೆಲ್ಡ್ ಹೈ. ಒಂಬತ್ತನೇ ಪ್ರಶ್ನೆ, ದ ವರ್ಡ್ ದಟ್ ರೈಮ್ಸ್ ವಿತ್ ಹೈ ಈಸ್. ಸರಿಯಾದಂಥ ಉತ್ತರ ಆಪ್ಷನ್ 1, ಸೈ. ಹತ್ತನೇ ಪ್ರಶ್ನೆ, ಡೆಡ್ ಹ್ಯಾಬಿಟ್ ರೆಫರ್ಸ್ ಟು. ಸರಿಯಾದಂಥ ಉತ್ತರ ಆಪ್ಷನ್ 1, ಓಲ್ಡ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ದಟ್ ಆರ್ ಎ ಥ್ರೆಟ್ ಟು ಹ್ಯುಮ್ಯಾನಿಟಿ. Directions. Questions 11 to 15. Read the given graph. Answer the questions that follow by choosing the most appropriate option. The given pie chart represents the result of a survey conducted by a non-profit NGO to understand how a rural family spends its monthly income on various items ಅಂತ ಇದೆ. 11ನೇ ಪ್ರಶ್ನೆ, the family spends 20% of its income on ಅಂತ. ಸರಿಯಾದಂಥ ಉತ್ತರ ಆಪ್ಷನ್ 3, repaying loans. 12ನೇ ಪ್ರಶ್ನೆ, the family finds it important to spend the maximum share of its income on. ಸರಿಯಾದಂಥ ಉತ್ತರ ಆಪ್ಷನ್ 4, food and clothing. 13ನೇ ಪ್ರಶ್ನೆ, ದ ಇನ್ಕಮ್ ಎಕ್ಸ್ಪೆಂಡೆಡ್ ಆನ್ ಫುಡ್ ಆ್ಯಂಡ್ ಕ್ಲೋತಿಂಗ್ ಈಸ್ ಈಕ್ವಲ್ ಟು ದ ಕಂಬೈನ್ಡ್ ಎಕ್ಸ್ಪೆನ್ಸಸ್ ಆಫ್. ಸರಿಯಾದಂಥ ಉತ್ತರ ಆಪ್ಷನ್ 2, ಹೆಲ್ತ್ ಆ್ಯಂಡ್ ಎಂಟರ್ಟೈನ್ಮೆಂಟ್. 14ನೇ ಪ್ರಶ್ನೆ, ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಗ್ರಾಫ್ ಈಸ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 2, ದ ಎಕ್ಸ್ಪೆಂಡಿಚರ್ ಆನ್ ಹೆಲ್ತ್ ಈಸ್ ಈಕ್ವಲ್ ಟು ದ ಎಕ್ಸ್ಪೆಂಡಿಚರ್ ಆನ್ ಎಂಟರ್ಟೈನ್ಮೆಂಟ್. 15, ದ ಡಿಸೆಂಡಿಂಗ್ ಆರ್ಡರ್ ಆಫ್ ದ ಏರಿಯಾಸ್ ಆಫ್ ಎಕ್ಸ್ಪೆಂಡಿಚರ್ ಆಫ್ ದ ರೂರಲ್ ಫ್ಯಾಮಿಲಿ ಈಸ್ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ 3, ಫುಡ್ ಆ್ಯಂಡ್ ಕ್ಲಾತಿಂಗ್, ರೀಪೇಯಿಂಗ್ ಲೋನ್ಸ್, ಹೆಲ್ತ್, ಎಂಟರ್ಟೈನ್ಮೆಂಟ್, ಸೇವಿಂಗ್ಸ್, ಎಜುಕೇಷನ್. ಡೈರೆಕ್ಷನ್ಸ್. ಕ್ವಶನ್ 16 to 30. ಆನ್ಸರ್ ದ ಕ್ವಶನ್ಸ್ ಓನ್ಲಿ ಸೆಲೆಕ್ಟಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಅಂತ ಇದೆ. 16, ಅರುಣ್, ಡಿಡ್ ಯು ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ? ರೇಖಾ, ನೋ, ಐ ಡಿಡ್ ನಾಟ್ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ. ದ ಎರರ್ಸ್ ಇನ್ ದ ಡೈಲಾಗ್ ಕ್ಯಾನ್ ಬಿ ಕರೆಕ್ಟೆಡ್ ಆ್ಯಸ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಅರುಣ್, ಡಿಡ್ ಯು ಗೋ ಟು ಸ್ಕೂಲ್ ಎಸ್ಟರ್ಡೇ? ರೇಖಾ, ನೋ, ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಎಸ್ಟರ್ಡೇ.
17ನೇ ಪ್ರಶ್ನೆ ಬಾಲಾಜಿ ಐ ಹ್ಯಾವ್ ಲಾಸ್ಟ್ ಮೈ ವ್ಯಾಲೆಟ್ ಸಮ್ವೇರ್. ಮೋಹನ್ ಹೋ ಐ ಆಮ್ ವೆರಿ ಸಾರಿ ಟು ಹಿಯರ್ ದ್ಯಾಟ್. ಡು ಯು ನೀಡ್ ಎನಿ ಹೆಲ್ಪ್? ಹಿಯರ್ ದ ಸ್ಪೀಕರ್ ವೆನ್ ಹಿ ಆಸ್ ದ ಅಂಡರ್ಲೈನ್ ಸ್ಟೇಟ್ಮೆಂಟ್ ಈಸ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಶೋಯಿಂಗ್ ಸಿಂಪತಿ. 18 ಫಾರ್ ಎ ಲರ್ನರ್ ಹೂ ಹ್ಯಾಸ್ ಡಿಫಿಕಲ್ಟೀಸ್ ವಿತ್ ರೈಟಿಂಗ್ ಇನ್ ಇಂಗ್ಲಿಷ್ ದ ಟೀಚರ್ ಶುಡ್ ಗಿವ್ ಆಂಪಲ್ ಪ್ರಾಕ್ಟೀಸ್ ಇನ್. ಆಪ್ಷನ್ 1 ರಿವೈಸಿಂಗ್ ಸ್ಪೆಲ್ಲಿಂಗ್ ಆ್ಯಂಡ್ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ಸ್. 19ನೇ ಪ್ರಶ್ನೆ ಇಫ್ ಯು ವಾಂಟ್ ಟು ಎನ್ಶ್ಯೂರ್ ಪಾರ್ಟಿಸಿಪೇಷನ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಯು ಶುಡ್ ಅಡಾಪ್ಟ್ ದ ಮೆಥಡ್ ಆಫ್ ಟೀಚಿಂಗ್ ಥ್ರೂ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 3 ಡಿಸ್ಕಷನ್. 20 ಲತಾ ಈಸ್ ಆನ್ ಇಂಗ್ಲೀಷ್ ಟೀಚರ್ ಹೂ ಹ್ಯಾಸ್ ಪ್ರಿಪೇರ್ಡ್ ಅ ಟಿಪಿಕಲ್ ಆಡಿಯೋ ಏಡ್ ಫಾರ್ ಹರ್ ಕ್ಲಾಸ್. ಇಟ್ ಈಸ್. ಸರಿಯಾದಂಥ ಉತ್ತರ ಆಪ್ಷನ್ 2 ಮಹಾತ್ಮ ಗಾಂಧೀಜಿ ಸ್ಪೀಚ್. 21ನೇ ಪ್ರಶ್ನೆ ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್. ಸರಿಯಾದಂಥ ಉತ್ತರ ಆಪ್ಷನ್ 4 ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. 22ನೇ ಪ್ರಶ್ನೆ ಸೂರಜ್ ಈಸ್ ಟೀಚಿಂಗ್ ಗ್ರಾಮರ್ ಯೂಸಿಂಗ್ ಇಂಡಕ್ಟಿವ್ ಅಪ್ರೋಚ್ ಹಿ ಹ್ಯಾಸ್ ಟು ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಗಿವ್ ಎಕ್ಸಾಂಪಲ್ಸ್ ಫಸ್ಟ್. 22 ದ ಟೀಚರ್ ರೆಕಾರ್ಡ್ಸ್ ಲರ್ನರ್ಸ್ ಡೂಯಿಂಗ್ ಎ ರೋಲ್ ಪ್ಲೇ then the children watch the video and talk about their mistakes in their groups. The correction technique used here is ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 2 peer correction. 24ನೇ ಪ್ರಶ್ನೆ ಸೈಯದ್ ಎ ಸ್ಟೂಡೆಂಟ್ ಆಫ್ 8th ಸ್ಟ್ಯಾಂಡರ್ಡ್ ಸೇಸ್ ಲತಾ ಡೋಂಟ್ ನೋ ಐ ಹ್ಯಾಸ್ ಎ ಪೆನ್ ಶಿ ಹ್ಯಾವ್ ಕಮ್ ಅಂತ. ಹಿ ನೀಡ್ಸ್ ರೆಮಿಡಿಯಲ್ ಟೀಚಿಂಗ್ ಇನ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 3 ಟೆನ್ಸ್. 25ನೇ ಪ್ರಶ್ನೆ ಸ್ಮಿತಾ ಹ್ಯಾಸ್ ಚಿಲ್ಡ್ರನ್ ವಿತ್ ವೇರಿಡ್ ಇಂಟೆಲಿಜೆನ್ಸಸ್ ಟು ಅಡ್ರೆಸ್ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ವಿತ್ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಶಿ ಡಿಸೈನ್ಸ್. ಆಪ್ಷನ್ 1 ಎ ವರ್ಡ್ ಬಿಲ್ಡಿಂಗ್ ಆಕ್ಟಿವಿಟಿ. 26 ಸ್ಕೈ ಸ್ಕೂಲ್ ಎಂಗೇಜ್ ಅಂಡ್ ಗೂಸ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್ ಆಫ್ ಮೋನೋಸಿಲ್ಲಬಿಕ್ ವರ್ಡ್ ಈಸ್. ಸರಿಯಾದಂಥ ಉತ್ತರ ಆಪ್ಷನ್ 2 ಎಂಗೇಜ್. 27 when the teacher says no it begins with C. We learned it in the last lesson. She is trying to. Option 2 prompt for a correct answer. 28 shy learners learnt best ಯಾವಾಗ ಅಂದರೆ ಆಪ್ಷನ್ 2 ಡೂಯಿಂಗ್ ರೋಲ್ ಪ್ಲೇಸ್. 29th question the performance of a student in the achievement test helps the teacher to design. Option 3 a remedial teaching plan. 30th question a class of 30 learners have just done a listening activity. As the teacher is checking the answer of every learner in the class in turns, the learner are getting bored, so the teacher to address the above classroom management problem plans this possible solution ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಪ್ಲಾನ್ ಟು ಮೇಕ್ ಅ ಫೀಡ್ಬ್ಯಾಕ್ ಇಂಟ್ರೆಸ್ಟಿಂಗ್ ಆರ್ 3 ಪ್ಲಾನ್ ಆ್ಯನ್ ಆ್ಯಕ್ಟಿವಿಟಿ ವಿಚ್ ಈಸ್ ಮೋರ್ ಸೂಟೇಬಲ್ ಫಾರ್ ದ ಲರ್ನರ್ಸ್ ನೀಡ್ ಅಂತ ಇದೆ. ಸೊ ಇವೆರಡನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಯಾವುದಾದ್ರೂ ಆಗಿರ್ಬೋದು, ಬಟ್ ಮೋರ್ ಪ್ರಿಫರೇಬಲ್ ಈಸ್ 1 ಪ್ಲಾನ್ ಟು ಮೇಕ್ ಫೀಡ್ಬ್ಯಾಕ್ ಇಂಟ್ರೆಸ್ಟಿಂಗ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಪೇಪರ್ 2ನಲ್ಲಿ ಲ್ಯಾಂಗ್ವೇಜ್ 1ಅನ್ನು ಇಂಗ್ಲೀಷಾಗಿ ಚೂಸ್ ಮಾಡಿರೋರಿಗೋಸ್ಕರ ಮಾಡಿರೋವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಏನಾದರೂ ತಪ್ಪುಗಳು ಕಂಡು ಬಂದಿದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು, ಅದನ್ನು ವೆರಿಫೈ ಮಾಡಿ ಹೈಲೈಟ್ ಮಾಡಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.